ಮುಂದಿನ ವಾರವೇ ಸಂಪುಟ ವಿಸ್ತರಣೆ ಫಿಕ್ಸ್ ಆಗುತ್ತಾ? ರಾಹುಲ್ ಗಾಂಧಿಗಾಗಿ ಕಾಯ್ತಾ ಇದ್ದಾರೆ ಡಿಕೆ ಸಂಪುಟ ಸೇರುವವರು. ಇದೀಗ ಮುಂದಿನ ವಾರವೇ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿಗಾಗಿ ಕಾಯುತ್ತಿದ್ದಾರೆ ಡಿಕೆ ಶಿವಕುಮಾರ್. ವಿದೇಶದಿಂದ ರಾಹುಲ್ ಗಾಂಧಿ ಬರ್ತಿದ್ದಂತೆ ದೆಹಲಿಗೆ ಡಿಕೆ ದೌಡು. ಈಗಾಗಲೇ ಸಂಪುಟ ವಿಸ್ತರಣೆ ಬಗ್ಗೆ ಒಂದು ಹಂತದ ಚರ್ಚೆ ಆಗಿದೆ. ರಾಜ್ಯ ನಾಯಕರು ಹಾಗೂ ಹೈಕಮಾಂಡ್ ಜೊತೆ ಚರ್ಚೆ. ಸದ್ಯ ಬೆಂಗಳೂರಲ್ಲೇ ಇರುವ ಕೈ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ನಿನ್ನೆ ಖರ್ಗೆ ಜೊತೆ ಸಂಪುಟ ವಿಸ್ತರಣೆ ಬಗ್ಗೆ ಡಿಕೆಶಿ ಮಾತುಕತೆ ಆಗಿದೆ. ಮುಂದಿನ ವಾರವೇ ಸಂಪುಟ ವಿಸ್ತರಣೆ ಫಿಕ್ಸ್ ಆಗುತ್ತೆ. ವಿಸ್ತರಣೆಗೆ ಡೇಟ್ ಫಿಕ್ಸ್ ಅಂತ ಹೇಳಬಹುದು. ಈಗಾಗಲೇ ರಾಹುಲ್ ಗಾಂಧಿ ವಿದೇಶಿಯ ಪ್ರವಾಸದಲ್ಲಿರುವಂಥದ್ದು. ಅವರಿಗೋಸ್ಕರ ಕಾಯ್ತಾ ಇದ್ದಾರೆ. ರಾಹುಲ್ ಗಾಂಧಿ ಬಂದ ತಕ್ಷಣ ದೆಹಲಿಗೆ ದೌಡಾಯಿಸ್ತಾರೆ ಡಿಕೆ ಶಿವಕುಮಾರ್. ಒಂದು ರೌಂಡಿನ ಚರ್ಚೆ ಆಗಿದೆ, ಒಂದು ಸುತ್ತಿನ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ACC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಬೆಂಗಳೂರಿನಲ್ಲೇ ಠಿಕಾಣಿಯನ್ನು ಹೂಡಿರುವಂಥದ್ದು, ಬೆಂಗಳೂರಿನಲ್ಲೇ ಇದ್ದಾರೆ. ಸೊ ಹೀಗಾಗಿ ಒಂದು ರೀತಿಯಾದಂಥ ಚರ್ಚೆಗಳಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದು ಕಡೆ ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಡಿಕೆಶಿ ಚರ್ಚೆ, ಇನ್ನೊಂದು ಕಡೆ ಹೆಚ್ಚುತ್ತಿದೆ ಹಿರಿಯ ಶಾಸಕರ ಪರ ಲಾಬಿ. ಶಾಸಕರಿಗೆ ಸೈಲೆಂಟ್ ಆಗಿ ಇರಲು ಸೂಚಿಸಿದ್ದ ಹೈಕಮಾಂಡ್. ಆದ್ರೆ ಹೈಕಮಾಂಡ್ ಮಾತಿಗೂ ಕ್ಯಾರೆ ಎನ್ನದ ಕೈ ಶಾಸಕರು. ದೆಹಲಿ ನಾಯಕರ ಭೇಟಿಗೂ ಮುಂದಾಗಿರುವಂತಹ ಕೆಲ ಶಾಸಕರು ದೆಹಲಿ ಟೂರ್ ಹೊರಟಿದ್ದಾರೆ 5 ಶಾಸಕರು. ಮತ್ತೊಂದು ಕಡೆ ಹಿರಿಯರಿಗೆ ಅವಕಾಶ ಮಾಡಿಕೊಡ್ಬೇಕು, ಯುವಕರಿಗೆ ಅವಕಾಶ ಮಾಡಿಕೊಡ್ಬೇಕು, ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು, ಈ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಬಟ್ ಹಿರಿಯ ಶಾಸಕರ ಪರ ಲಾಬಿ ಕೂಡ ಹೆಚ್ಚಾಗಿದೆ. ಶಾಸಕರಿಗೆ ಸೈಲೆಂಟ್ ಆಗಿರಲು ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು. ಯಾರು ಕೂಡ ಏನೇನೋ ಸ್ಟೇಟ್ಮೆಂಟ್ ಅನ್ನ ಕೊಡುವಂತಿಲ್ಲ, ಯಾರು ಕೂಡ ಮಾಧ್ಯಮದ ಮುಂದೆ ನಿಂತ್ಕೊಂಡು ಏನೇನೋ ಮಾತನಾಡುವಂತಿಲ್ಲ. ಹಾಗಾಗಿ ಸೈಲೆಂಟ್ ಆಗಿರಿ ಅಂತ ಹೈಕಮಾಂಡ್ ಕೂಡ ಸೂಚನೆಯನ್ನ ಕೊಟ್ಟಿತ್ತು. ಬಟ್ ಇದೀಗ ಇರುವಂತ 20 ಸೀಟ್ಗಳಿಗೆ 20 ಅಭ್ಯರ್ಥಿಗಳನ್ನ ತೆಗೆದುಕೊಳ್ಬೇಕು. 20 ಅಭ್ಯರ್ಥಿಯಲ್ಲಿ 40ರಿಂದ 45 ಜನ ಆಕಾಂಕ್ಷಿಗಳಾಗಿದ್ದಾರೆ. ಇದರಲ್ಲಿ ಯಾರಿಗೆ ಅವಕಾಶ? ಇನ್ನು ಶಾಸಕರ ದೆಹಲಿ ಟೂರ್ KS ಬಸವಂತಪ್ಪ ಮಾಯಗೊಂಡ, ವಿಜಯಾನಂದ್ ಕಾಶ್ಯಪ್ಪನವರ್ ಹುನಗುಂದ, ಅಶೋಕ್ ಪಟ್ಟಣ್ ರಾಮದುರ್ಗ, ಇನ್ನು ಶ್ರೀನಿವಾಸ್ ಮಾನೆ ಹಾನಗಲ್. ಹಿರಿಯ ಶಾಸಕರಿಂದ ಕೂಡ ಶಾಸಕರ ಪರ KM ಶಿವಲಿಂಗೇಗೌಡ ಅರಸೀಕೆರೆ ಹಿರಿಯ ಶಾಸಕರ ಪರ ಕೂಡ ಲಾಬಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ನಮ್ಮ ಶಾಸಕರಿಗೆ ಅವಕಾಶ ಮಾಡಿಕೊಡ್ಬೇಕು, ಸಚಿವ ಸ್ಥಾನವನ್ನ ಅವರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಇಲ್ಲಿ ನಿನ್ನೆ ಅಷ್ಟೇ ಗಮನಿಸಿದ್ವಿ ನಾವು. ವಿಜಯಾನಂದ ಕಾಶ್ಯಪ್ನವರ ಬೆಂಬಲಿಗರು ಒಂದು 40 ಬಸ್ಗಳು ಬೆಂಗಳೂರಿಗೆ ದೌಡಾಯಿಸಿದ್ದು. ನಮ್ಮ ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು, ಮಂತ್ರಿಗಿರಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ನಿನ್ನೆ ಪ್ರೊಟೆಸ್ಟನ್ನು ಮಾಡ್ತಾ ಇದ್ರು. ಇದ್ರ ಬಗ್ಗೆ ಧ್ವನಿನ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ರು. ಇನ್ನು ಅದ್ರ ಜೊತೆಗೆ ಹೀಗೆ ಎಲ್ಲ ಒಂದು ಕಡೆ ನೋಡಿ, ಎಲ್ಲ ಶಾಸಕರ ಕೂಡ ಬೆಂಬಲಿಗರು ಕೂಡ ಇಲ್ಲಿ ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ಸಂತೋಷ್ ಲಾಡ್ ಆಯಿತು, ಅಥವಾ ಈಗ ವಿಜಯಾನಂದ ಕಾಶ್ಯಪ್ನವರಾಯಿತು, ಅಥವಾ ಇನ್ನಿತರ ಶಾಸಕರ ಪರವಾಗಿ ಕೂಡ ಬೆಂಬಲಿಗರು ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ, ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ನಮ್ಮ ಶಾಸಕರಿಗೆ ನೀವು ಸಚಿವಗಿರಿ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಾಬಿಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ, ಒತ್ತಾಯಗಳು ಕೂಡ ಹೆಚ್ಚಾಗಿ ಮಾಡ್ತಾ ಇರುವಂಥದ್ದು. ಬಟ್ ದೆಹಲಿಗೆ ದೌಡಾಯಿಸುವಂಥ ಡಿಕೆ ಶಿವಕುಮಾರ್ ಇದ್ರ ಬಗ್ಗೆ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾರಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ಜೀವನ್, ಇದೀಗ ಒಂದು ಕಡೆ ಈಗಾಗಲೇ ಇನ್ನು ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದ್ದಂತ ಚರ್ಚೆಯಲ್ಲಿ ಒಂದು ಡೇಟ್ ಫಿಕ್ಸು ಅಂತ ನೋಡಿದ್ರು ಕೂಡ ಇಲ್ಲಿ ಯಾವ ಶಾಸಕರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಜೀವನ್ ಈ ಬಗ್ಗೆ? ಒಂದು ಕ್ಯಾಬಿನೆಟ್ ವಿಸ್ತರಣೆ ಏನಿದೆ ಈ ಒಂದು ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಇರುವಂತದ್ದು ಶಾಸಕರ ಮಧ್ಯೆ. ಯಾಕಂದ್ರೆ ಶಾಸಕರಿಗೆ ಸಾಕಷ್ಟು ಗೊಂದಲಗಳಿವೆ. ಸದ್ಯ ಇರುವಂತದ್ದು 20 ಸಚಿವ ಸ್ಥಾನಗಳು ಇರುತ್ತೆ. 20 ಸಚಿವ ಸ್ಥಾನಕ್ಕೆ ಏನೊಂದು 60ಕ್ಕೂ ಹೆಚ್ಚು ಜನ ಶಾಸಕರು ಈಗ ಅಭ್ಯರ್ಥಿಗ ಅಂದ್ರೆ ನಾನು ಸಚಿವನಾಗಬೇಕು ಅಂತ ಆಕಾಂಕ್ಷಿಗಳಿರುವಂತದ್ದು
ಈ ವಿಚಾರದಲ್ಲಿ ಈ ಒಂದು ಟೈಮ್ನಲ್ಲಿ ಸಾಕಷ್ಟು ಗೊಂದಲಗಳು ಪಕ್ಷದಲ್ಲಿ ಇರುವಂತದ್ದು. ಇನ್ನು ಇದೇ ವಿಚಾರವಾಗಿ ಸಾಕಷ್ಟು ಕಸರತ್ತುಗಳು ನಡೀತಾ ಇದೆ. ಇನ್ನು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರೋ ಕೆಲವರಿಗೆ ಸಚಿವಸ್ಥಾನ ನೀಡಬೇಕು ಅಂತ ಸಿದ್ದರಾಮಯ್ಯ ಒಂಥರ ಲಿಸ್ಟ್ ಕೊಡ್ತಾ ಇದ್ರು. ಇನ್ನು ಡಿ ಕೆ ಶಿವಕುಮಾರ್ ಬಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಲಿಸ್ಟ್ ಕೊಡ್ತಿದ್ದಾರೆ. ಇದ್ರ ಜೊತೆಗೆ ಏನು ಹೈಕಮಾಂಡ್ ಮಟ್ಟದಲ್ಲಿ ಅವರು ಕೂಡ ಒಂದು ಕೆಲವೊಂದು ಲಿಸ್ಟ್ ಗಳನ್ನ ತಯಾರಿ ಮಾಡಿಕೊಂಡು ಸದ್ಯ ತೀವ್ರವಾಗಿ ಸಚಿವ ಸ್ಥಾನ ಯಾರಿಗೆ ಕೊಡ್ಬೇಕು ಅನ್ನೋದು ಇನ್ನೂ ಫೈನಲ್ ಆಗದೇನೆ ಸದ್ಯ ಅದ್ರ ಬಗ್ಗೆ ಚರ್ಚೆಗಳನ್ನ ನಡೆಸ್ತಾರೆ ತೀವ್ರವಾಗಿ. ಆದ್ರೆ ಈ ಒಂದು ಸಮಯದಲ್ಲಿ ಬಹುತೇಕ ಶಾಸಕರು ಅಂದ್ರೆ ಲಾಬಿಯನ್ನ ಮಾಡ್ತಿರುವಂತದ್ದು. ಯಾಕಂದ್ರೆ ಸಚಿವ ಸ್ಥಾನವನ್ನ ನಮಗೂ ಕೊಡಿ ಅನ್ನೋ ಒಂದು ಲಾಬಿಯನ್ನ ಮಾಡ್ತಿದ್ದಾರೆ. ಈ ಒಂದು ವಿಚಾರವಾಗಿ ಸಾಕಷ್ಟು ಜಟಾಪಟಿಗಳಿರುವಂತದ್ದು. ಸದ್ಯ ನಿನ್ನೆ ತಾನೇ ಇನ್ನೊಂದು ವಿಜಯಾನಂದ ಕಾಶಪ್ಪನವರ ಬಣದಲ್ಲಿ ಬಣ ಏನಿತ್ತು ಆ ಒಂದು ಬಣದಲ್ಲಿ ಕೂಡ ಬೆಂಬಲಿಗರು ಎಲ್ಲರೂ ಸಿಎಂ ನನ್ನ ಮೀಟ್ ಮಾಡ್ಕೊಂಡು ಅವ್ರಿಗೂ ಕೂಡ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನು ಬಹುತೇಕ ಶಾಸಕರು ಇನ್ನು ದೆಹಲಿ ಮಟ್ಟಕ್ಕೆ ಅಂದ್ರೆ ದೆಹಲಿ ಅಂಗಳವನ್ನ ತಲುಪಬೇಕು, ನನಗೆ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ದೆಹಲಿಗೆ ಹೋಗ್ಲಿಕ್ಕೆ ಒಂದು ಸಮಯಾವಕಾಶವನ್ನು ಕೂಡ ಏನು ಹೈಕಮಾಂಡ್ ನಾಯಕರನ್ನ ಕೇಳಿದಂಥದ್ದು. ಸದ್ಯ ಇಲ್ಲಿ ಹೈಕಮಾಂಡ್ ನಾಯಕರು ಈವರೆಗೆ ಅವ್ರಿಗೆ ಯಾವುದೇ ರೀತಿಯಂತಹ ರಿಪ್ಲೈನು ಕೂಡ ಈವರೆಗೆ ಕೊಟ್ಟಿಲ್ಲ. ಆದ್ರೆ ಸದ್ಯ ಅವ್ರು ಹೋಗಿ ಅಲ್ಲಿ ಹೋಗಿ ಮಾತಾಡುವಂತಹ ಸಂದರ್ಭದಲ್ಲೂ ಅವ್ರಿಗೆ ಮನೆ ಹಾಕ್ತಾರ ಅಥವಾ ಬೇರೆಯವ್ರನ್ನ ಹುಡುಕ್ತಾರ, ಇನ್ನೂ ಪ್ರಬಲರನ್ನ ಹುಡುಕ್ತಾರ ಅನ್ನೋ ಸದ್ಯ ಕಾದ್ ನೋಡ್ಬೇಕಾಗಿದೆ ಅಂತ. ಥ್ಯಾಂಕ್ ಯು ಜೀವನ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.